ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕರ್ನಾಟಕ ರಾಜ್ಯ ಪೊಲೀಸ್ಗೆ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದಲ್ಲಿ 5 ಕಿಲೋಮೀಟರ್ ಉದ್ದದ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಐವನ್ಶಾಹಿ ಅತಿಥಿ ಗೃಹದಿಂದ ಆರಂಭಗೊಂಡ ಮ್ಯಾರಥಾನ್ಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಆರ್ ಚೇತನ್, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷಯ್ ಹಾಕಿ ಅವರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಕಮಿಷನರ್ ಆರ್ ಚೇತನ್ ಮಾತನಾಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದ್ದು, ಡ್ರಗ್ಸ್ ಸೇವನೆ ತಡೆ ಹಾಗೂ ದುಷ್ಪರಿಣಾಮ ಕುರಿತಾದ ಜಾಗೃತಿಯು ಮ್ಯಾರಥಾನ್ ಉದ್ದೇಶವಾಗಿದೆ ಎಂದರು. ಮತ್ತು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಕ್ರೀಡಾಪಟುಗಳೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಪ್ರಯುಕ್ತವಾಗಿ ಒಂದು ಆರೋಗ್ಯದ ದೃಷ್ಟಿಯಿಂದ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಒಂದು ಮ್ಯಾರಥಾನ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಮ್ಯಾರಥಾನ್ ಓಟದ ಮುಖ್ಯ ಉದ್ದೇಶ ಅಂತಂದರೆ ಮಾದಕ ವಸ್ತುಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ. ತಾವೆಲ್ಲರೂ ಕೂಡ ಇವತ್ತು ಬಹಳ ಚೆನ್ನಾಗಿ ಓಡಿದ್ದೀರಾ, 5 ಕಿಲೋಮೀಟರ್ ಓಟವನ್ನು ಕಂಪ್ಲೀಟ್ ಮಾಡಿದ್ದೀರಾ. ಯಾಕಂದರೆ ನೀವೆಲ್ಲರೂ ಕೂಡ ಆರೋಗ್ಯವಂತರಾಗಿದ್ದೀರಾ. ಮುಂದೆ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತೀರಾ. ಅದೇ ರೀತಿ ಸಮಾಜ ನಮ್ಮ ಎಲ್ಲರಲ್ಲೂ ಇರಬೇಕು. ಎಲ್ಲ ರಾಜ್ಯದ ಎಲ್ಲ ಪ್ರದೇಶದಲ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜ ಇರಬೇಕು ಅಂತ ಅಂದರೆ ಅದು ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು. ಯಾಕಂದರೆ ನಾವು ಸಾಕಷ್ಟು ಬಾರಿ ಪೇಪರಲ್ಲಿ ಎಲ್ಲ ಓದಿರ್ತೀವಿ, ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಬೇರೆ ದೇಶದವರು ಆ ದೇಶದ ಮೇಲೆ ಬಾಂಬ್ ಹಾಕಿ ಆ ದೇಶವನ್ನು ಹಾಳು ಮಾಡೋದು ಬೇಕಾಗಿಲ್ಲ. ಆ ದೇಶದಲ್ಲಿರ್ತಕ್ಕಂಥ ಯುವ ಜನತೆಯನ್ನ ಹಾಳು ಮಾಡಿದ್ರೆ ಸಾಕು, ಆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ನಾವು ಭಾರತೀಯರು ಸುಮಾರು 140 ಕೋಟಿ ಇದ್ದೀವಿ. ಅದರಲ್ಲಿ ಒಂದು 85 ಕೋಟಿ ಜನ 35 ವರ್ಷಕ್ಕಿಂತ ಒಳಗ್ಲವರಿದ್ದಾರೆ ಅಂತ ನಮ್ಮ ಅಂಕಿಅಂಶಗಳು ಹೇಳ್ತವೆ.
ಈ 35 ವರ್ಷಗಳ ಜನ ಒಳಗಿರ್ತಕ್ಕಂಥ ಜನ ಆರೋಗ್ಯವಂತರ ಆಗ್ದಲೇ ಹೋದ್ರೆ, ಅವರು ದುಶ್ಚಟಗಳಿಗೆ ಬಲಿಯಾದ್ರೆ ನಮ್ಮ ದೇಶ ಅಧೋಗತಿಗಿಳಿಯುತ್ತೆ. ಹಾಗಾಗಿ ಈ ಮಾದಕ ವಸ್ತು, ಅದರಲ್ಲಿ ಮುಖ್ಯವಾಗಿ ಹಾಳಾಗಕ್ಕೆ ಕಾರಣಕ್ಕಂಥದ್ದು ಒಂದು ಭಾಗ ಮಾದಕ ವಸ್ತುಗಳ ಸೇವನೆ. ನಾವೆಲ್ಲರೂ ಅನ್ಕೋತೀವಿ ಮಾದಕ ವಸ್ತುಗಳು ಅಂತ ಅಂದ್ರೆ ಗಾಂಜಾ ಅಥವಾ ಅದಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು, ಅಥವಾ ಅಫೀಮ್ ಇರ್ಬೋದು, ಅಥವಾ ಬೇರೆ ಬೇರೆ ಅಂತ. ಅದು ಕೂಡ ದೊಡ್ಡ ಸಮಾಜಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಆದ್ರೆ ನಮ್ಮ ನ್ಯಾಯಾಧೀಶರು ಸಾಹೇಬರು ಹೇಳ್ದಾಗೆ ಮಾದಕ ವಸ್ತುಗಳ ಚಟ ಶುರುವಾಗೋದು ಯಾವಾಗ ಅಂತ ಅಂದ್ರೆ ಮಕ್ಕಳಾಗಿದ್ದಾಗ, ಅಥವಾ ಅವರು ಹುಡುಗರಾಗಿದ್ದಾಗ, ಅಥವಾ 20-22 ವರ್ಷದಲ್ಲಿದ್ದಾಗ ಯಾವಾಗ ಸಿಗರೇಟ್ ಸೇದೋದಕ್ಕೆ ಶುರು ಮಾಡ್ತಾರೋ ಅಲ್ಲಿಂದ ಅದು ಫಸ್ಟ್ ಸ್ಟೇಜ್ ಮಾದಕ ವಸ್ತುಗಳನ್ನು ತಗೋಬೇಕಾದ್ರೆ. ಹಾಗಾಗಿ ಆ ಫಸ್ಟ್ ಸ್ಟೇಜ್ ಅನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಸ್ಟೇಜ್ಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಮರವನ್ನ ಕಡಿಬೇಕು ಅಂದ್ರೆ ಕೊಡ್ಲಿಬೇಕು. ಒಂದು ಗಿಡ, ಸಣ್ಣ ಗಿಡ ಇದ್ರೆ ನಾವು ಕೈಲಿ ಕಿತ್ತಾಕ್ಬೋದು. ಏನೋ ಈಗ ಮಾದಕ ವಸ್ತುಗಳ ಸೇವನೆ ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಸಿಗರೇಟ್ ಇಂದ ಅಥವಾ ಬೀಡಿಯಿಂದ ಶುರು ಆಗುತ್ತೆ ಅಂತ ಹೇಳ್ತೀನಿ. ಅದು ನಮ್ಮ ಕೈಯಿಂದ ಕಿತ್ತಾಗಂತ ಕೆಲಸ. ಅದನ್ನ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಹೋದ್ಯೋಗಿ ಮಿತ್ರರು ಇಲ್ಲಿ ಬಹಳ ಜನ ಇದ್ದಾರೆ. ಅದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಶಾಲಾ ಕಾಲೇಜು ಸುತ್ತಮುತ್ತಲೇ ಸಾಕಷ್ಟು ಕಡೆ ಸಿಗರೇಟ್ ಅಥವಾ ಗುಟ್ಕಗಳನ್ನು ಮಾರಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಪ್ಲೇಂಟ್ ಬರುತ್ತೆ. ನೀವು ಅದ್ರ ಮೇಲೆ ಹೋಗಿ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಆ ಕೇಸ್ ಹಾಕಿದ ತಕ್ಷಣ ಅದು ನಿಲ್ಲೋದಿಲ್ಲ. ಅದು ಕಂಪ್ಲೀಟ್ ಆಗಿ ಎರಾಡಿಕೇಟ್ ಆಗಿದೆಯಾ, ಅಲ್ಲಿ ಮಾರದ್ ನಿಂತಿದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈ ಸುವರ್ಣ ಮಹೋತ್ಸವದ ಅಂಗವಾಗಿ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆನಲ್ಲಿ ನಾವು ಆ ಒಂದು ಸಣ್ಣ ಕೆಲಸದಿಂದ ನಮ್ಮ ಕೆಲಸವನ್ನ ಶುರು ಮಾಡೋಣ. ಏನು ಕೋಟ್ಪಾ ಕಾಯ್ದೆ ಏನಿದೆ ಅದನ್ನ ಸರಿಯಾಗಿ ನಾವು ಅನುಷ್ಠಾನಕ್ಕೆ ತಂದ್ರೆ ಮುಂದೆ ಏನು ಮಾದಕ ವಸ್ತುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಅದು ಕಡಿಮೆ ಆಗ್ತಕ್ಕಂಥ ಒಂದು ಪರಿಣಾಮ ಬೀಳುತ್ತೆ. ಇದರಿಂದ ಕೋಟ್ಪಾ ಆಕ್ಟ್ ಪ್ರಕಾರ ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್, ASIs, PSIs ಎಲ್ಲರೂ ಕೂಡ ಕೇಸ್ಗಳನ್ನ ಹಾಕ್ಬೋದು. ಹಾಗಾಗಿ ಆ ಶಾಲಾ ಕಾಲೇಜುಗಳ ಸುತ್ತ ಇರ್ತಕ್ಕಂಥದ್ದು ಅಥವಾ 18 ವರ್ಷದ ಒಳಗ್ಲವ್ರಿಗೆ ಸಿಗರೇಟು ಮತ್ತು ಬೀಡಿ, ಈ ತಂಬಾಕು ಪದಾರ್ಥಗಳನ್ನ ಮಾರೋದು ಕೂಡ ಅಫೆನ್ಸ್ ಇದೆ. ಮತ್ತೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ, ಸಿಗರೇಟ್ ಸೇವನೆ ಮಾಡೋದು ಕೂಡ ಅಫೆನ್ಸ್ ಇದೆ. ಇಂಥ ಅಫೆನ್ಸ್ಗಳನ್ನ ಹಿಡಿದು ಮುಖ್ಯವಾಗಿ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಇರ್ಬೋದು, ಪಾರ್ಕ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಬರುತ್ತೆ. ಕೆಲವು ಕಾರ್ನರ್ಗಳಲ್ಲಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಕಂಪ್ಲೇಂಟ್ ಬರುತ್ತೆ. ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳ ಬಗ್ಗೆ ಕಂಪ್ಲೇಂಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಎಫೆಕ್ಟಿವ್ ಆಗಿ ಏನು ನಿರ್ಮೂಲನೆ ಮಾಡೋದಕ್ಕೆ ನಾವೆಲ್ಲ ಪೊಲೀಸ್ನವರು ಕೈ ಜೋಡಿಸಿದ್ರೆ ಪೊಲೀಸ್ ಸ್ಟ್ರೆಂತ್ ಆಗಿರ್ತಕ್ಕಂಥ ನಮ್ಮ ಟ್ರೈನೀಸ್, ಯಾವುದೇ ಜಿಲ್ಲೆನಲ್ಲಿ ಟ್ರೈನಿಂಗ್ ಸ್ಕೂಲ್ ಇದೆ ಅಂತಂದ್ರೆ ಆ ಜಿಲ್ಲೆ ಬಹಳ ರಿಸೋರ್ಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಡೀ ಜಿಲ್ಲೆಗೆ ಒಂದು ಶಕ್ತಿ ತುಂಬಿರ್ತಕ್ಕಂಥ ನಮ್ಮ PTC ಪ್ರೊಫೆಷನಲ್ಸ್ ಎಲ್ಲರೂ, ಜೊತೆಗೆಲ್ಲ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಇವತ್ತು ಒಂದು ಗೋಲ್ಡನ್ ಜೂಬ್ಲಿ 50 ಇಯರ್ಸ್ ಆಫ್ ಕರ್ನಾಟಕ ಪೊಲೀಸ್ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಡ್ರಗ್ಸ್ದು ಒಂದು ವಿಷಯ, ಡ್ರಗ್ಸ್ ಬಗ್ಗೆ ನಮ್ಮ ಜಡ್ಜ್ ಸಾಹೇಬರು ಭಾಳ ಸುದೀರ್ಘವಾಗಿ ಭಾಳ ವಿವರವಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೊಂದಿಗೆ ಹಂಚಿದ್ದಾರೆ. ನಾನು ಒಂದೇ ಮಾತನ್ನ ಅಡಿಷ್ನಲ್ ಆಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನೊಬ್ಬ ಪೊಲೀಸ್ ಆಫೀಸರ್ ಇದ್ದೀನಿ ಅಥವಾ ನಾನೊಬ್ಬ ಜಡ್ಜ್ ಆಗಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ಅದಕ್ಕೆ ನಾನು ಡ್ರಗ್ಸ್ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು ಅನ್ನೋದಲ್ಲ. ಈ ರೋಗ ಯಾವಾಗ ನಮ್ಮ ಮನೆಯಲ್ಲಿ ಬಂದ್ಬಿಡುತ್ತೆ ನಮಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಉಡ್ತಾ ಪಂಜಾಬ್ ಮೂವಿ ನೋಡಿದರೆ ನಿಮಗೆ ಅದರದ್ದು ಅರಿವು ಬರುತ್ತೆ. ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಆ ಒಂದು ಮೂವಿನಲ್ಲಿ ತೋರಿಸಿದ್ದಾರೆ. ಆ ಡ್ರಗ್ಸ್ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಕ್ಕಂಥ ಡಾಕ್ಟರ್ ಆಕೆ ತಮ್ಮನೇ ಇದಕ್ಕೆ ಬಲಿಯಾಗ್ತದೆ. ಸೊ ಯಾವಾಗ ಈ ವಿಷಯ ನಮ್ಮ ಮನೆಗೂ ಕೂಡ, ನಮ್ಮ ಮನೆ ಒಳಗೆ ಬರ್ತದೆ, ನಮ್ಮ ಫ್ಯಾಮಿಲಿಗೆ ಅಂಟು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಫಾರ್ ದ ಬೆಟರ್ ಫ್ಯೂಚರ್ ಆಫ್ ಅವರ್ ಮ್ಯಾನ್ಕೈಂಡ್, ಮುಂದಿನ ಪೀಳಿಗೆ ಒಂದು ಒಳ್ಳೆಯ ವಾತಾವರಣ ನಾವು ಉಳಿಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನ್ಕೈಂಡ್. ಆ ನಿಟ್ಟಿನಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು. ಜೊತೆಗೆ 50 ವರ್ಷ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ, ವಿಶೇಷವಾದಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ಬೆನ್ನೆಲುಬಾಗಲು ನಿಂತಿರ್ತಕ್ಕಂಥ ಅವರ ಪರಿವಾರದ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ, ಅವ್ರನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮನೆಯಿಂದ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಹೊರಗಡೆ ಹೋಗಿದ್ದವರು ರಾತ್ರಿ 10 ಗಂಟೆ 11 ಗಂಟೆಗೆ ವಾಪಸ್ ಬರ್ತಾರೆ. ಮನೆಯ ಜವಾಬ್ದಾರಿ, ಪರಿವಾರದ ಇಡೀ ಜವಾಬ್ದಾರಿ, ಕುಟುಂಬದ ಎಲ್ಲ ಕೆಲಸಗಳನ್ನು ಅವ್ರ ಮನೆಯವರೇ ನೋಡ್ಕೊತಾರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೇ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ಕಂಪ್ಲೀಟ್ ಡೆಡಿಕೇಶನ್ನಿಂದ 14 ಗಂಟೆ 16 ಗಂಟೆ ಹೊರಗಡೆ ಕೆಲಸ ಮಾಡೋಕ್ಕಾಗೋದಿಲ್ಲ.
ಬೇರೆಯವ್ರದ್ದು ಎಲ್ಲ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತೀವಿ, ಆದರೆ ನಮ್ಮ ಮನೆ ಕಷ್ಟ ಸುಖಕ್ಕೆ ಕೆಲವು ಸಂದರ್ಭದಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ 50 ವರ್ಷ ಇವತ್ತು ಪೂರ್ಣ ಆಗಿದೆ. ಆ ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಅವರ ಪರಿವಾರದ ಸದಸ್ಯರಿಗೂ ಕೂಡ ತುಂಬ ಅಭಿನಂದನೆ, ತುಂಬ ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದ ಹತ್ತಿರ 57 ಕೋಟಿ ರೂಪಾಯಿ ವೆಚ್ಚದ ಸರ್ವಿಸ್ ರಸ್ತೆ ಸುಧಾರಣೆ ಕಾಮಗಾರಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚಾಲನೆ ನೀಡಿದರು. ಕಲಬುರಗಿಯ ರಿಂಗ್ ರಸ್ತೆಯ ರಾಮ ಮಂದಿರ ಕ್ರಾಸ್, ಬಿಲಗುಂದಿ ಕ್ರಾಸ್, ಹಗರ್ಗ ಕ್ರಾಸ್, ಹುಮ್ನಾಬಾದ್ ಕ್ರಾಸ್ ವರೆಗೆ ಸರ್ವಿಸ್ ರಸ್ತೆಯ 57 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಧಾರಣೆ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾತನಾಡಿದರು. ಇವತ್ತು ನಮ್ಮ ಕಲಬುರಗಿಯಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ನಾವು ನಿಂತ ರೋಡು, ನಾವು ಎಲ್ಲಿ ನಿಂತೀವಿ ಇದು ಸರ್ವಿಸ್ ರೋಡ್. ನಮ್ಮ ರಾಮ ಮಂದಿರದಿಂದ ಬಿಲ್ಗುಂದಿ ಸರ್ಕಲ್ದಿಂದ ಹಾಗರ್ಗ ಸರ್ಕಲ್ದಿಂದ ಹುಮ್ನಾಬಾದ್ ಬೇಸ್ವರೆಗೆ 2 ಎಡಕ್ಕೆ ಬಲಕ್ಕೆ ಸರ್ವಿಸ್ ರೋಡ್ಗಳು ಭಾಳ ಜರೂರಿ ಇತ್ತು. ಭಾಳ ಆಕ್ಸಿಡೆಂಟ್ಗಳಾಗ್ಯಾವ, ಭಾಳ ಜನರಿಗೆ ಗಾಯನೂ ಆಗ್ಯಾವ, ಕೆಲವರು ಸತ್ತಾರ. ಭಾಳ ಮಂದಿ ಹೋರಾಟ ಮಾಡಿದರು. ಯಾವ ಉದ್ದೇಶದಿಂದ ಮಾಡಿದ್ದಿಲ್ಲ ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ನಾನು MP ಆದಮೇಲೆ ನಮ್ಮ ಚಂದು ಪಾಟೀಲವರು, BG ಪಾಟೀಲವರು ಕೂಡ ಮತ್ತು ಅನೇಕ ನಮ್ಮ ಪಾರ್ಟಿ ನಾಯಕರು KDP ಮೀಟಿಂಗಲ್ಲಿ, ಬೇರೆ ಮೀಟಿಂಗಲ್ಲಿ ಈ ವಿಷಯ ಎತ್ತಿದಾಗ ಅನೇಕ ಸಮಸ್ಯೆಗಳಿದ್ದು. ಇವು ಹಳೆ ರೋಡ್ಗಳು, ಡ್ರೈನೇಜು, ಜಸ್ಕಾಮ್ ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕಲ್ವರ್ಡ್ಗಳು, ಕೆಲವು ಎನ್ಕ್ರೋಚ್ಮೆಂಟ್ ಇಶ್ಯೂ, ಭಾಳ ಸಮಸ್ಯೆಗಳಿದ್ದು. ಇದನ್ನೆಲ್ಲ ಸರ್ವೆ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ NOC ತೊಗೊಂಡು ಪ್ರಪೋಸಲ್ ಕಳಿಸಿ ಇವತ್ತು 57 ಕೋಟಿ ಸಣ್ಣ ಮಾತಲ್ಲ, 57 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದನ್ನು ಟೆಂಡರು ಆಗಿದೆ, ಕೆಲಸನೂ ಶುರು ಆಗ್ತದೆ. ಒಂದು ದೊಡ್ಡ ನಮ್ಮ ನರೇಂದ್ರ ಮೋದಿಜಿ, ಗಡ್ಕರಿ, ಭಾರತೀಯ ಜನತಾ ಪಾರ್ಟಿ ಕೊಡುಗೆ ನಮ್ಮ ಈ ಭಾಗಕ್ಕೆ ಕೊಟ್ಟಿದ್ದಾರೆ. ಇದು ರೋಡ್ ಆದಮೇಲೆ ಭಾಳಷ್ಟು ಜನರಿಗೆ ಸವಲತ್ತಾಗ್ತದೆ. ಇವು ಸರ್ವಿಸ್ ರೋಡ್ಗಳು ಯಾರಿಗೆ ಅಂದ್ರೆ ಈ ಏನಂತಾರೆ ನಾವು ಮಹಿಳೆಯರಿಗೆ, ವೃದ್ಧರಿಗೆ, ದಿವ್ಯಾಂಗ ಜನರಿಗೆ ಹೊರಗೆ ಬರ್ಬೇಕಂದ್ರೆ ಹೆದರಿ ಬರ್ತಾರೆ. ರೋಡ್ ಕ್ರಾಸ್ ಆದರೆ ಆಕ್ಸಿಡೆಂಟು. ಅದಕ್ಕೆ ಇದು ಒಂದು ಕ್ರಾಂತಿಕಾರಿ ಸರ್ವಿಸ್ ರೋಡ್ ನಮ್ಮ ಸರ್ಕಾರ ಕೊಟ್ಟದ್ದು. ಅದು ಇವತ್ತು ನಾವು ಭೂಮಿ ಪೂಜೆ ಮಾಡೀವಿ, ಕೆಲಸ ಶುರು ಆಗ್ತಾ ಇದೆ. ಸರ್ವಿಸ್ ರೋಡ್ ಇಂಪ್ರೂವ್ಮೆಂಟ್ನಾ ಸರ್? ಸರ್ವಿಸ್ ರೋಡ್ ಇಂಪ್ರೂವ್ಮೆಂಟ್, ವೈಡನಿಂಗ್, ಕಲ್ವರ್ಟ್, ಮೇಕಿಂಗ್ ದ ರೋಡ್ ಆ್ಯಂಡ್ ಡ್ರೈನೇಜ್ಗಳು, ಶಿಫ್ಟಿಂಗ್ ಆಫ್ ದ ಅಮ್ಯುನಿಟೀಸ್ ಲೈಕ್ ಟ್ರಾನ್ಸ್ಫಾರ್ಮರ್ಸ್, ಎವ್ರಿಥಿಂಗ್ 57 crore ಸ್ಯಾಂಕ್ಷನ್ ಮಾಡಿ, ಮತ್ತು ಕಡಿಮೆ ಬಿದ್ದರೂ ಕೂಡ ಇನ್ನೊಂದು 25 ಕೋಟಿ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಇದಕ್ಕೆ. ನಂತರ JDS ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಮಾತನಾಡಿದರು. ಹಾಸ್ಪಿಟಲ್ಗಳಿವೆ, ಶಾಲೆಗಳಿವೆ, ಕಲ್ಯಾಣ ಮಂಟಪಗಳಿವೆ, ಇವರೆಲ್ಲರಿಗೂ ಇವತ್ತು ತಲುಪಬೇಕಾದ್ರೂ ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಸುಮಾರು 3-4 ವರ್ಷಗಳಂತೆ ಸತತವಾಗಿ MP ಸಾಹೇಬರು ಪ್ರಯತ್ನದ ಇದೊಂದು ಫಲ ಹಾಗೂ ಹಲವಾರು BJPಯ ಶಾಸಕರುಗಳು ಕೂಡ KDP ಮೀಟಿಂಗ್ಗಳಲ್ಲಿ ಇದೊಂದು ಪ್ರಸ್ತಾಪನೆ ಮಾಡಿದ್ದಾಗಿ ಈಗ ಸಿಕ್ಕಿದೆ. ಇದು ಒಂದೇ ರೋಡ್ ಅಲ್ಲ, ಇನ್ನೊಂದು ನಮ್ಮ ಅಫ್ಜಲ್ಪುರ್ ಮುಖಾಂತರ ಹೋಗ್ತಾ ಇದೆ ಗ್ರೀನ್ ಲೈನ್. ಏನು ನಿತಿನ್ ಗಡ್ಕರಿ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದಂಥ ಹೈವೇ ರೋಡ್, 8 ಲೈನ್ ಹೈವೇ ಗುಜರಾತಿಂದ ಚೆನ್ನೈ, ಅದನ್ನು ಕೂಡ ಒಂದು ದೊಡ್ಡವಾದಂಥ ಒಂದು ನಮಗೆ ಕೊಡುಗೆ ಅಂತ ಕೂಡ ನಾನು MP ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ, ನಿತಿನ್ ಗಡ್ಕರಿ ಸಾಹೇಬರಿಗೆ ಮತ್ತು ದೇಶದ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವೆಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ. ಇವತ್ತು ಭಾರತ ದೇಶ ತಲೆ ಎತ್ತಿ ಹಾಗೆ ವಿಶ್ವದಲ್ಲೇ ಕಾಣ್ತಾ ಇದೀವಿ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಪುಣ್ಯ ಎಂಬುದು ನಮ್ಮ ದೇಶಕ್ಕಾಗಿ ಇಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದು ಅಪರೂಪ. ಆದ ಕಾರಣ ನಾವೆಲ್ಲರೂ ಇವತ್ತು ತಿಳ್ಕೋಬೇಕಾಗಿದೆ. ಜಾಧವ್ ಸಾಹೇಬರು ಮೊನ್ನೆ ತಾನೇ ಒಂದು ಪ್ರೆಸ್ ಆಫೀಸ್ ಉದ್ಘಾಟನೆ ಇತ್ತು ಮೈನಾರಿಟಿ ಏರಿಯಾದಲ್ಲಿ. ಅಲ್ಲಿ ಕೂಡ ಯಾವುದೂ ಭೇದ ಭಾವ ಇಲ್ಲದೆ ನಿಮ್ಮಗಳಿಗಾಗಿ ಏನು ಎನ್ಕ್ರೋಚ್ಮೆಂಟ್ ಆಗಿದೆ, ಹಲವಾರು ಜನರು ಇವತ್ತು ಏನು ಸಫರ್ ಆಗ್ತಾ ಇದ್ರಿ, ನಿಮ್ಮಗಳಿಗಾಗಿ ನಮ್ಮ ಎಲ್ಲ ಶಾಸಕರು ಕೂಡ KDP ಮೀಟಿಂಗ್ಗಳಲ್ಲಿ ಹಲವಾರು ಸಲ ಪ್ರಸ್ತಾವನೆ ಮಾಡಿದ್ದಕ್ಕಾಗಿ ಇದೊಂದು ರೋಡು ನಾನು ಎದುರು ನಿಂತು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅಂತೇಳಿ ಏನು MP ಸಾಹೇಬ್ ಹೇಳಿದ್ದಾರೆ. ಅವ್ರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ವಂದೇ ಭಾರತ ರೈಲು ನಾವು ಕೇಳ್ತಾ ಇದ್ವಿ ಕಲಬುರಗಿ ಯಾವಾಗ ಬರುತ್ತೆ ಅಂತೇಳಿ.
ವಂದೇ ಭಾರತ್ ರೈಲು ಕೂಡ ನಾಳೆ 12ನೇ ತಾರೀಕು ದೊಡ್ಡವಾದಂಥ ಇದೊಂದು ಕೊಡುಗೆ ಎಂಬ ಮಾತನ್ನು ನಾನು ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಕಲಬುರಗಿದಿಂದ ಬೆಂಗಳೂರಿಗೆ ಹೋಗೋರು ಹಲವಾರು ಜನರಿದ್ದಾರೆ, ಎಷ್ಟೇ ರೈಲಾದರೂ. ಈ ಸಂದರ್ಭದಲ್ಲಿ ಎಂಎಲ್ಸಿ ಬಿಜಿ ಪಾಟೀಲ್, ಚಂದು ಪಾಟೀಲ್, ಮೇಲ್ ವಿಶಾಲ್ ದರ್ಗಿ, ಕೃಷ್ಣಾರೆಡ್ಡಿ, ರವಿರಾಜ ಕೊರವಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಚಿವ ಈಶ್ವರ್ ಖಂಡ್ರೆ ನನಗೆ 2 ಬಾರಿ ಅಪಮಾನ ಮಾಡಿದ್ದಾರೆ ಎಂದು ಆಳಂದ ಶಾಸಕ ಹಾಗೂ ಸಿಎಂ ಸಲಹೆಗಾರ ಬಿಆರ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಯಾರು ಹೆಸರು ಕರೆದಿಲ್ಲ, ಕೂಡಿಸಿಲ್ಲ ಮತ್ತು ಬಸವ ಕಲ್ಯಾಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿನಂದನಾ ಸಮಾರಂಭದ ವೇದಿಕೆಯ ಮೇಲೆ ಮೊದಲ ಸ್ಥಾನದಲ್ಲಿ ಆಸನದ ವ್ಯವಸ್ಥೆ ಮಾಡದೆ ಅವಮಾನ ಮಾಡಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಬಿಆರ್ ಪಾಟೀಲ್ ಕಿಡಿಕಾರಿದರು. ಯಾಕೆ ನೀನು ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲಿ ಓದಿ ಎಲ್ಲಿದ್ದೆ ಅಂತ? ಸರ್, ನನ್ನನ್ನು ಯಾರೂ ಕರೆದಿಲ್ಲ, ಮಾತಾಡ್ತಿಲ್ಲ, ನನ್ನ ಪಾಡಿನ ನಾನು ಓದಿದ್ದೆ. ಅವ್ರಿಗೆ ಸೆನ್ಸ್ ಆಗಿದೆ, ಕಾರ್ಯಕ್ರಮ ಮುಗಿದ ಮೇಲೆ ಈಗ ನಾನಿಲ್ಲ ಅಂತ ಅವ್ರಿಗೆ ಸೆನ್ಸ್ ಆಗಿದೆ. ಈ ಥರ ನಡೀತಾ ಇದೆ. ಯಾರು ಕಾರಣ ಸರ್ ಇದಕ್ಕೆಲ್ಲ? ಕಾರಣ ಅವರೇ ಕಾರಣ. ನೀವು ಫೋನ್ ಮಾಡಿ ಕೇಳ್ತಾರೆ, ಫೋನ್ ಮಾಡಿ ಅವರೇ ಕರೀತಾರೆ, ಅವರಿಗೆ ನನಗೆ ಅಪಮಾನ ಮಾಡ್ತಾರೆ. ನಾನು ಹೇಳ್ತೀನಿ, ನನಗೆ ಅಪಮಾನ ಮಾಡುವ ಅಧಿಕಾರ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ. ಈ ಭೂಮಿ ಮೇಲೆ ಪ್ರೀತಿ ಗೌರವ ಇದ್ದರೆ ನಾನು ಅವ್ರ ಜೊತೆಗೆ ಸಂಪರ್ಕ ಇಡ್ಬೋದು. ಇನ್ನು ಮುಂದೆ ಅವರು ಶೇರ್ ಮಾಡುವಂಥ ವೇದಿಕೆಯಲ್ಲಿ ನಾನು ಭಾಗಿನೇ ಆಗ. ಕಲಬುರಗಿಯಲ್ಲೂ ಒಂದ್ ಕಡೆ ಹೀಗೆ ನೀವು ಬೀದರ್ ಲೋಕಸಭೆ ಟಿಕೆಟ್ ಕೇಳಿರೋದ್ರಿಂದ ಈ ರೀತಿ ಈಶ್ವರ್ ಖಂಡ್ರೆ ತಮ್ಮ ಜೊತೆ ನಡ್ಕೊಂಡ್ರಾ ಹೇಗೆ ಅಂತ? ಯಾಕೆ ಅವ್ರ ಪುತ್ರನಿಗೂ ಕೇಳ್ತಾ ಇದಾರಲ್ಲ, ಅದು ಅವ್ರ ಪುತ್ರಗೆ ಪ್ರತಿಷ್ಠಾಪನೆ ಮಾಡೋದೇ ಸಮಾವೇಶಗಳು 3 ಇವು. ಭೀಮಣ್ಣ ಖಂಡ್ರೆ ಅವರ ಶತಮಾನೋತ್ಸವ ಕಾರ್ಯಕ್ರಮ ಇರಲಿಲ್ಲ, ಅದು ಖರ್ಗೆ ಅವರ ಸನ್ಮಾನ ಸಮಾರಂಭ. ಅದಕ್ಕಿಂತ ಮುಖ್ಯವಾಗಿ ಅವ್ರ ಮಗನಿಗೆ ಪ್ರತಿಷ್ಠಾಪನೆ ಮಾಡುವಂಥ ಸಮಾರಂಭರು. ಮೊನ್ನೆನೂ ಸಿದ್ದರಾಮಯ್ಯ ಸನ್ಮಾನ ಮಾಡೋದು, ಅವ್ರ ಪುತ್ರನಿಗೆ ಸನ್ಮಾನ ಮಾಡುವಂಥ ಪ್ರತಿಷ್ಠಾಪನೆ ಮಾಡುವಂಥ ಸಮಾರಂಭ ಮಾಡಲಿ. ನಾನು ಹೇಳಿ ಬಂದೀನಿ, ಲಾಡ್ ಅವ್ರು ಬಂದಾಗ, ವೀಕ್ಷಕರು ಬಂದಾಗ, ಪಾರ್ಟಿ ಯಾರೇ ಕೊಟ್ಟರು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಇವತ್ತು ಮಾಡ್ತೀನಿ. ಸಾಗರ್ ಖಂಡ್ರೆಗೆ ಇವತ್ತು ಟಿಕೆಟ್ ಕೊಟ್ಟರೆ ನಿಷ್ಠಾವಂತವಾಗಿ ಮಾಡ್ತೀನಿ. ಆದರೆ ಈತ ಅಪಮಾನಗಳು ನನಗೆ ಸಹಿಸಲ್ಲ. ಲೋಕಸಭಾ ಟಿಕೆಟ್ ವಿಚಾರವಾಗಿ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋದಿಲ್ಲ. 8 ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ, 2 ಸಲ ಗೆದ್ದವರಿಗೂ ಸಹ ಟಿಕೆಟ್ ಕೊಡಲಾಗಿದೆ. ಇದಕ್ಕೆ ನಾನು ಮೊನ್ನೆ ಹೇಳಿದ್ದೇನೆ, ಊಹಾಪೋಹ ಉತ್ತರಗಳು ಕೊಡೋದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಾಪ್ ಸಿಂಹ ಟಿಕೆಟ್ ಕೈ ತಪ್ಪಿರುವುದು ಊಹಾಪೋಹ. ವೀರೇಂದ್ರ ಕುಮಾರ್ ಅವರಿಗೆ 8ನೇ ಬಾರಿ ಟಿಕೆಟ್ ಸಿಕ್ಕಿಲ್ಲ ಎಂದು ಪ್ರಶ್ನಿಸಿದ ಅವರು, ಪರೋಕ್ಷವಾಗಿ ತಮಗೆ ಟಿಕೆಟ್ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಬಿಸಿ ಪಾಟೀಲ್ ಟಿಕೆಟ್ ಬೇಡಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವರು, ಇದನ್ನು ನಮ್ಮ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತಾರೆ, ಎಲ್ಲರ ಜೊತೆ ಮಾತನಾಡುತ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಟಿಕೆಟ್ ತೀರ್ಮಾನ ಆದ ಮೇಲೆ ಸಮಾಧಾನ ಮಾಡುತ್ತಾರೆ. ಮುಂದಿನ 2-3 ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗಬಹುದು. ಯಡಿಯೂರಪ್ಪ ಮತ್ತು ನಾನು ದೆಹಲಿಗೆ ಹೋಗಬೇಕಿತ್ತು. ಎಲೆಕ್ಷನ್ ಕಮಿಟಿ ಮೀಟಿಂಗ್ ಮುಂದಕ್ಕೆ ಹೋಗಿದೆ ಎಂದರು. ಅದು ಮೊನ್ನೆನೇ ಹೇಳಿದ್ದೀನಿ ರೀ, ಯಾವ ಹಿರಿಯ 8ನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ, 2ನೇ ಸರ್ತಿ ಆದವ್ರಿಗೂ ತಪ್ಪಿಸಿದ್ದಾರೆ. ಅಲ್ಲ, ನಾ ಹೇಳಿದ್ನಲ್ಲ, ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವೀರೇಂದ್ರ ಕುಮಾರ್ ಅವರು ಉದಾಹರಣೆಗೆ ನಾ ಹೇಳೋದು, ವೀರೇಂದ್ರ ಕುಮಾರ್ ಅವರು 8ನೇ ಸರ್ತಿ ಟಿಕೆಟ್ ಸಿಕ್ಕಿಲ್ವಾ? ಇದಕ್ಕೆ ಅರ್ಥ ಇಲ್ಲ, ಅನಗತ್ಯವಾಗಿ ಊಹಾಪೋಹಗಳು. ಹಾವೇರಿ ನಿನ್ನೆ ಹಾವೇರಿಯವರು ಮನವಿ ಕೊಟ್ಟರೆ, ಇನ್ನೊಂದು ಕಡೆ ಬಿಸಿ ಪಾಟೀಲ್ ನಮಗೆ ಟಿಕೆಟ್ ಕೊಡಬೇಕು, ನಾವು ತ್ಯಾಗ ಮಾಡಿ ಬಂದೀವಿ. ಅವೆಲ್ಲವನ್ನೂ ಸಹಿತ ನಮ್ಮ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಎಲ್ಲರಿಗೂ ಏನು ಮಾತಾಡಬೇಕು, ಒಂದು ಸರ್ತಿ ಫೈನಲ್ ತೀರ್ಮಾನ ಆದ ನಂತರ ಎಲ್ಲರಿಗೂ ಮಾತಾಡಿ ಸಮಾಧಾನ ಪಡಿಸುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಅದನ್ನು ನಾವು ಮಾಡ್ತೀವಿ. ನಾನು ವಿಶೇಷ ವಿಮಾನ ಮೂಲಕ ಹೊಂಟಿಲ್ಲ. ಇವತ್ತು ನಮ್ಮದು ಇಲೆಕ್ಷನ್ ಕಮಿಟಿ ಮೀಟಿಂಗ್ ಇತ್ತು, ಅದು ಈಗ ಮುಂದಕ್ಕೆ ಹೋಗಿರೋದ್ರಿಂದ ನಾನು ಯಡಿಯೂರಪ್ಪನವ್ರು ಇಲ್ಲಿಂದ ಒಟ್ಟಿಗೆ ಹೋಗೋರಿದ್ವಿ. ಅದು ನಾನು ಹೋಗ್ತಾ ಇಲ್ಲ, ಬಟ್ ಇನ್ನೊಂದು 2-3 ದಿವಸದಲ್ಲಿ ಆಗ್ಬೋದು ಅಂತ ನನ್ನ ಅಂದಾಜು. ಸಿಟ್ಟಿರ್ತೀವಿ ನಾವು, ಒಂದು ಡಬ್ಬಿಯನ್ನು, ಆ ಡಬ್ಬಿಯೊಳಗೆ ಜನ ಮುಂದಿನ ಮೋದಿ 5 ವರ್ಷದೊಳಗೆ ಏನಾಗಬೇಕು ಅಂತ ಸಲಹೆಯನ್ನು ಹಾಕ್ತಾರೆ. ಅಂದ್ರೆ ನಾವೇನು ಸಂಕಲ್ಪ ಪತ್ರ ಅಂತ ಮಾಡ್ತೇವೆ, ಪ್ರಣಾಳಿಕೆ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೆಯೋದು. ಆದರೆ ಮೋದಿಯವರು ಬಂದ ನಂತರ ಅದನ್ನು ಸಂಕಲ್ಪ ಪತ್ರ ಅಂತ ಪರಿವರ್ತನೆ ಮಾಡಿದ್ದಾರೆ. ಆ ಸಂಕಲ್ಪ ಪತ್ರಕ್ಕೆ ಸಲಹೆಯನ್ನು ತೆಗೆದುಕೊಳ್ಳುವಂಥ ಮುಖ್ಯವಾದ ಕೆಲಸವನ್ನು ಈ ವೆಹಿಕಲ್ಗಳಲ್ಲಿ ಒಂದು ಡಬ್ಬಿ ಇಟ್ಟಿರ್ತೀವಿ. ಆ ಡಬ್ಬಿ ಹೋಗಿ ನಿಲ್ತದೆ. ಮೋದಿಯವರ ಮುಂದಿನ ಯೋಜನೆಗಳೇನು,
ಇತ್ಯಾದಿ ತಿಳಿಸಿದ ನಂತರ ಅವ್ರಿಗೆ ವಿನಂತಿ ಮಾಡ್ತಾರೆ, ನಿಮ್ಮ ಸಲಹೆ ಏನಾದರೂ ಇದ್ದರೆ ಬರೆದು ಹಾಕ್ರಿ ಅಂತ. ಆ ಎಲ್ಲ ಡಬ್ಬಿಗಳನ್ನು ತೆಗೆದುಕೊಂಡು ಹೋಗಿ ರಾಜ್ಯ ಮಟ್ಟದಲ್ಲಿ ಅದನ್ನು, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದನ್ನು ಓಪನ್ ಮಾಡಿ ಆ ಎಲ್ಲ ಸಲಹೆಗಳನ್ನು ಕ್ರೋಢೀಕೃತ ಮಾಡಿ ನಾವು ಡೆಲ್ಲಿಗೆ ಕಳಿಸ್ತೀವಿ. YK ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಯೋಧ್ಯೆಯಿಂದ ತಂದ ಸರೋವರ್ ನದಿಯ ಪವಿತ್ರ ತೀರ್ಥ ಶ್ರೀರಾಮಲಲ್ಲಾ ಸನ್ನಿಧಿಯಲ್ಲಿನ ಭಸ್ಮದೊಂದಿಗೆ ಶ್ರೀ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ ಹಾಗೂ ಹನುಮಾನ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮನ ಜೈ ಘೋಷಣೆ ಮುಳುಗಿದವು. ಕಳೆದ ಸೋಮವಾರ ದಿನಾಂಕ 4ರಂದು ವಿಶೇಷ ರೈಲಿನಲ್ಲಿ ಅಯೋಧ್ಯೆಗೆ ತೆರಳಿದ ಕೆಲ ಬಿಜೆಪಿ ಕಾರ್ಯಕರ್ತರು ಯಾತ್ರೆ ಕೈಗೊಂಡು ಇಂದು ಚಿತ್ತಾಪುರ ಪಟ್ಟಣಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. जय जय श्री राम, राम लक्ष्मण जानकी, जय बोलो हनुमान की, राम लक्ष्मण जानकी, जय बोलो हनुमान की, अयोध्यापति श्री प्रभु रामचंद्र महाराज की, अयोध्यापति श्री रामचंद्र महाराज की, जय श्री राम, जय श्री राम, जय श्री राम. ಈ ಸಂದರ್ಭದಲ್ಲಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ, ಎಂಕಮ್ಮ ಗೌಡ್ಗೌಡ್, ಉಮಾದೇವಿ ಗೌಳಿ, ದೇವಕಿ ಪೂಜಾರಿ, ಆಶಾ ರಾಠೋಡ್, ರಾಮಚಂದ್ರ ರೆಡ್ಡಿ, ಭೀಮರಾವ್ ದೊರೆ, ಗೋಪಾಲ್ ರಾವ್ ಸುತ್ರಾವೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಸರ್ವಧರ್ಮ ಸಮಾಜ ಸೇವಕ ಡಾಕ್ಟರ್ ರಮೇಶ್ ಮಾದೇವಪ್ಪನವರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸನ್ಮಾನಿಸಿ ಗೌರವಿಸಿದರು. ಅಖಿಲ ಕರ್ನಾಟಕ ಬಸವ ಬಳಗದ ವತಿಯಿಂದ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳವರ ಪ್ರಶಸ್ತಿ ಮತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಆದರ್ಶ ಮಹಿಳಾ ಪ್ರಶಸ್ತಿ ಪ್ರದಾನ ಸಮಾರಂಭವು ಹುಬ್ಬಳ್ಳಿಯ ಮೋಜುಗಂ ಸಭಾಭವನ 3000 ಮಠದ ಶಾಲಾ ಆವರಣ ಪಕ್ಕದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸರ್ವಧರ್ಮ ಸಮಾಜ ಸೇವಕರಾದ ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಸನ್ಮಾನಿಸಿ ಗೌರವಿಸಿದರು. ಪ್ರಶಸ್ತಿಯನ್ನು ಸ್ವೀಕರಿಸಿದ ಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ ಹಾಗೂ ನೀವೆಲ್ಲರೂ ಚಪ್ಪಾಳೆಯೊಂದಿಗೆ ಮುಂದಿನ ಪ್ರಶಸ್ತಿ
ಸಂದರ್ಭದಲ್ಲಿ ಶ್ರೀಮತಿ ತಾರಾದೇವಿ, ಶರಣಪ್ಪ ಎಂ ಕೊಟಗಿ, ಮಲ್ಲಿಕಾರ್ಜುನ ಸಾಹುಕಾರ್, ಪ್ರಕಾಶ್ ಡಿ ಜೋಶಿ, ನಾಗೇಶ್ ಕಲಬುರ್ಗಿ ಸೇರಿದಂತೆ ಅನೇಕರು ಇದ್ದರು. ವಾಯ್ಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗರಬತ್ತಿ ಫ್ಯಾಕ್ಟರಿ ಹೊತ್ತು ಉರಿದಂತಹ ಘಟನೆ ಕಲಬುರಗಿ ನಗರದ ಕೈಲಾಸ ನಗರದಲ್ಲಿ ಜರುಗಿದೆ. ಶ್ರೀ ಶಾಂತಲಿಂಗೇಶ್ವರ ಶಾಲಾ ಪಕ್ಕದಲ್ಲಿರೋ ಅಗರಬತ್ತಿ ಫ್ಯಾಕ್ಟರಿ ಇಂದು ಬಂದಿತ್ತು. ಈ ವೇಳೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅಗ್ನಿ ದುರಂತ ಸಂಭವಿಸಿದ್ದು, ಕ್ಷಣಾರ್ಥದಲ್ಲೇ ಬೆಂಕಿ ಕೆನ್ನಾಲಿಗೆ ಇಡೀ ಫ್ಯಾಕ್ಟರಿಗೆ ಆವರಿಸಿ ದಗದಗನೆ ಹತ್ತಿ ಉರಿದದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಬಿಜೆಪಿ ಮಾಡುತ್ತಿರುವ ಸಂವಿಧಾನ ವಿರೋಧಿ ಕೆಲಸಗಳ ಬಗ್ಗೆ ಜಾಗೃತಿ ಮೂಡಿಸಲು ಮಾರ್ಚ್ 12ರಂದು ವಿಭಾಗ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಬಿ ವಾಸು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾರ್ಚ್ 12ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನಗರದ ಶಹಬಾದ್ ಕ್ರಾಸ್ ರಿಂಗ್ ರಸ್ತೆಯಲ್ಲಿರುವ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಸಮಾವೇಶವನ್ನು ಬಿಎಸ್ಪಿ ರಾಜ್ಯ ಉಸ್ತುವಾರಿಗಳಾದ ರಾಮ್ ಜಿಲ್ ಗೌತಮ್ರು ಉದ್ಘಾಟಿಸುವವರು. ಈ ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ಪಾಲ್ಗೊಳ್ಳುವವರು. ರಾಜ್ಯ ಸಂಯೋಜಕರಾದ ನಿತಿನ್ ಸಿಂಗ್, ಎಂ ಗೋಪಿನಾಥ್ ಹಾಗೂ ಎಂ ಕೃಷ್ಣಮೂರ್ತಿ ಅವರು ಗೌರವ ಉಪಸ್ಥಿತಿಯಲ್ಲಿರುವವರು. ಈ ಸಮಾವೇಶ ಕುರಿತು ಕೆಬಿ ವಾಸು ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವವರು. ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಸುನಿಲ್ ಇಂಗನ್ಕಲ್ ಅವರು ಅಧ್ಯಕ್ಷತೆ ವಹಿಸುವವರು. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಡಿಎಸ್ ಗಂಗಾಧರ್, ಆರ್ ಮುನಿಯಪ್ಪ, ಜಾಕಿರ್ ಹುಸೇನ್, ದಸ್ತಗಿರಿ ಮುಲ್ಲಾ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ವತಿಯಿಂದ ಇಡೀ ರಾಜ್ಯದಲ್ಲಿ 4 ವಿಭಾಗಗಳನ್ನು ಮಾಡಿ ಆ 4 ವಿಭಾಗದಲ್ಲಿ ಪಕ್ಷದ ವತಿಯಿಂದ ಸಂವಿಧಾನ ಸಂರಕ್ಷಣೆ ಮತ್ತು ಸಂವಿಧಾನ ಸಂಪೂರ್ಣ ಜಾರಿಗಾಗಿ ಬಹುಜನರ ನಡಿಗೆ ಪಾರ್ಲಿಮೆಂಟ್ನ ಕಡೆಗೆ ಎಂಬ ಬೃಹತ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಇದು ಈಗಾಗಲೇ ನಿನ್ನೆ 9ನೇ ತಾರೀಕು ಬೆಂಗಳೂರು ವಿಭಾಗದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇವತ್ತಿನ ದಿವಸ ಹಾಸನದಲ್ಲಿ ಅಂದರೆ ಮೈಸೂರು ವಲಯದ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಬೆಳಗಾವಿ ವಲಯದ ಕಾರ್ಯಕ್ರಮ ಬಿಜಾಪುರದಲ್ಲಿ ನಡೀತಾ ಇದೆ. ತದನಂತರ 12ನೇ ತಾರೀಕು ಈ ಕಲಬುರಗಿ ವಲಯದಲ್ಲಿ ಬರ್ತಕ್ಕಂಥ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ವಿಜಯನಗರ ಮತ್ತು ಬಳ್ಳಾರಿ ಈ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಂತೆ 12ನೇ ತಾರೀಕು ಕಲಬುರಗಿಯಲ್ಲಿ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೀತಾ ಇದ್ದು, ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಷದ ರಾಜ್ಯಸಭೆ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಮಾನ್ಯ ರಾಮ್ಜಿ ಗೌತಮ್ ಸಾಹೇಬರು ಮತ್ತು ಅವರ ಜೊತೆ ಇನ್ನೊಬ್ಬ ರಾಜ್ಯ ಉಸ್ತುವಾರಿ ನಾಯಕರಾಗಿರ್ತಕ್ಕಂಥ ಮಾನ್ಯ ನಿತಿನ್ ಸಿಂಗ್ ಸಾಹೇಬರು ಮತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾರಸಂದ್ರ ಮುನಿಯಪ್ಪ ಸಾಹೇಬರು, ಅದರ ಜೊತೆ ನಮ್ಮ ಪಕ್ಷದ ರಾಜ್ಯ ಸಂಯೋಜಕರಾಗಿರ್ತಕ್ಕಂಥ ಎಂ ಗೋಪಿನಾಥ್ ಜಿ ಅವರು ಮತ್ತು ಇನ್ನೊಬ್ಬ ರಾಜ್ಯ ಸಂಯೋಜಕರು ಆಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿಯವರು, ಅದರ ಜೊತೆ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಬಹುಜನ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆರ್ ಮುನಿಯಪ್ಪಾಜಿಯವರು
ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ರಾಜ್ಯ ನಾಯಕರು ಮತ್ತು ಈ 7 ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು, ಅಸೆಂಬ್ಲಿ ಮಟ್ಟದ ಪದಾಧಿಕಾರಿಗಳು ಮತ್ತು ಸೆಕ್ಟರ್ ಮಟ್ಟದ ಪದಾಧಿಕಾರಿಗಳು, ಬೂತ್ ಮಟ್ಟದ ಪದಾಧಿಕಾರಿಗಳು ಕೂಡ ಸುಮಾರು ಒಂದು 5,000 ಜನರು ಸೇರಿಸಿ ನಾವಿದು ಕೋಸ್ಗಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಕಾರ್ಯಕರ್ತರ ಸಮಾವೇಶ ಮಾಡ್ತಾಯಿದ್ದೀವಿ. ಅದರ ಜೊತೆ ಏನು ಇಷ್ಟು ದಿನಗಳ ಕಾಲ ಅಂದರೆ ಸಂವಿಧಾನ ಜಾರಿಯಾದ ನಂತರ ಯಾವ ರೀತಿ ಕಾಂಗ್ರೆಸ್ಸು ಮತ್ತು BJP ಈ ಎರಡೂ ಪಕ್ಷಗಳು ಸಂವಿಧಾನವನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಸಂವಿಧಾನದ ಮೂಲ ಆಶಯಗಳಿಗೆ ಯಾವ ರೀತಿ ಹೊಡೆತವನ್ನು ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ಅವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮತ್ತು ಅವತ್ತಿನ ದಿವಸ ಅಂದರೆ 12ನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಏನಪ್ಪ ಅಂದ್ರೆ 12ನೇ ತಾರೀಕು ಅವತ್ತಿನ ದಿವಸ ಬಿಡುಗಡೆ ಮಾಡಲಿದ್ದಾರೆ. ಅದಕ್ಕೆ ಕಲಬುರಗಿಯ ಸಮಸ್ತ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979644 ಮತ್ತು 08472240066 24066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್,
ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.